ಕರಾವಳಿಯ ಇತಿಹಾಸ ಪ್ರಸಿದ್ಧ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಜಾತ್ರೋತ್ಸವದ ವೇಳೆ ಬ್ರಹ್ಮರಥೋತ್ಸವ ಮುರಿದು ಬಿದ್ದು ಅವಘಡ ಸಂಭವಿಸುವಂಥದ್ದು ಎಲ್ರಿಗೂ ಕೂಡ ಗೊತ್ತೇ ಇದೆ. ಈ ವಿಚಾರ ಇದೀಗ ದೈವದ ಮುನಿಸಿಗೂ ಕೂಡ ಕಾರಣ ಆಗಿರುವಂಥದ್ದು. ವಾರ್ಷಿಕ ಜಾತ್ರೋತ್ಸವದ ವೇಳೆ ಆ ಬಳಿಕ ನಡೆಯುವಂಥ ನೇಮೋತ್ಸವ ಸಂದರ್ಭದಲ್ಲಿ ಈ ವಿಚಾರ ದೈವದ ಗಮನಕ್ಕೂ ಕೂಡ ಬಂದಿದ್ದು, ಅದು ಕೂಡ ಈ ವಿಚಾರದ ಕುರಿತಂತೆ ಮುನಿಸನ್ನು ವ್ಯಕ್ತಪಡಿಸಿರುವಂಥದ್ದು. ಈ ವಿಚಾರದ ಕುರಿತಂತೆ ಮಾತನಾಡೋದಕ್ಕೆ ಇದೀಗ ನಮ್ಮ ಜೊತೆ ದೈವಾರಾಧಕರಾಗಿರ್ತಕ್ಕಂಥ ತಮ್ಮನ್ ಶೆಟ್ಟಿ ಅವರಿದ್ದಾರೆ. ಅವ್ರು ಮಾತಾಡಿಸ್ತೇನೆ. ಸರ್, ಈಗಾಗಲೇ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಜಾತ್ರೋತ್ಸವ ವೇಳೆ ಆಗಿರ್ತಕ್ಕಂಥ ಅವಘಡ ಎಲ್ರಿಗೂ ಗೊತ್ತೇ ಇದೆ. ಆ ಬಳಿಕ ಆದಂಥ ದೈವದ ನೇಮ ಇದೆ, ಅದರಲ್ಲೂ ಕೂಡ ಈ ವಿಚಾರ ಬಂದಿದ್ದು. ಇದರ ಜೊತೆಗೆ ದೈವವು ಕೂಡ ಅದಕ್ಕೆ ಮುನಿಸನ್ನು ವ್ಯಕ್ತಪಡಿಸಿ ಆ ದೈವದ್ದು ಆ ವಿಡಿಯೋ ಕೂಡ ವೈರಲ್ ಆಗ್ತಿದೆ. ದೈವ ಒಂದು ಆಕ್ರೋಶ ಭರಿತವಾಗಿ ಅಲ್ಲಿ ಏನು ಸೇರಿರ್ತಾರೆ, ಅವ್ರ ಮುಂದೆ ತನ್ನ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದೆ. ಏನು ಆ ಭಾವನೆ ಮತ್ತು ದೈವ ಹೇಳಿರುವಂಥದ್ದು ಏನು ಅಂತೇಳಿ. ತುಳುನಾಡಿನಲ್ಲಿ ದೈವಾರಾಧನೆ ಒಂದು ಪ್ರಧಾನ ಆರಾಧನಾ ನಿಯಮ. ತುಳುನಾಡಿನಲ್ಲಿ ದೈವಗಳೇ ದೇವರನ್ನು ಪ್ರತಿಷ್ಠಾಪಿಸಲಿಕ್ಕೆ ಅದನ್ನು ಜಾಗ ಕೊಟ್ಟು ಅದಕ್ಕೆ ಉತ್ಸವ ಕೊಟ್ಟು ಧ್ವಜ ಮರ ಕುಡಿಮರವನ್ನು ಹಾಕಿದ ನಿಯಮಗಳಿರುವಂಥದ್ದು. ತುಳುನಾಡಿನಲ್ಲಿ ಎಲ್ಲ ಸಂಧಿಪಾರ್ಧಾನಗಳಲ್ಲಿ ಇರುವಂಥದ್ದು ಎಲ್ಲ ಎಂಕುಲೇ ಕಟ್ಟದ ನೆಲೆಯವು ಅಂತ ಹೇಳುವಂಥದ್ದು ಇರುವಂಥದ್ದು ತುಳುನಾಡಿನಲ್ಲಿ. ಮತ್ತು ತುಳುನಾಡಿನ ಎಲ್ಲಿ ಒಂದು ದೈವಕ್ಕೆ ಗ್ರಾಮ ಮಾಗಣೆಗಳಿದೆಯೋ ಆ ವ್ಯಾಪ್ತಿಯ ಎಲ್ಲ ಒಂದು ಹುಲ್ಲುಗಡ್ಡಿ ಆಚೆ ಈಚೆ ಆಗಬೇಕಾದ್ರೂ ದೈವಗಳ ಅಪ್ಪಣೆಗಳು ಬೇಕು. ಆ ದೈವಗಳ ತೀರ್ಮಾನ ಅಂತಿಮ ತೀರ್ಮಾನಗಳಾಗಿರ್ತದೆ. ಈಗ ಅಲ್ಲಿ ಆ ಜಾಗದಲ್ಲಿ ಆ ಒಂದು ಘಟನೆಗಳು ಸಂಭವಿಸಬಾರ್ದಿತ್ತು. ಅಲ್ಲಿಯೂ ಸಮೇತ ದೈವಗಳ ತೀರ್ಮಾನವೇ ಅಂತಿಮವಾದ ತೀರ್ಮಾನಗಳಿದೆ. ಒಂದು ದೇವಸ್ಥಾನವನ್ನು ದೈವಗಳು ಕಟ್ಟಿದ ದೇವಸ್ಥಾನ ಅಂತ ಹೇಳಿದರೆ ದೇವರಿಗೆ ಅಭಿಮುಖವಾಗಿ ದೈವಗಳ ಉಜ್ಜಾಲಿರುವಂಥದ್ದು ಇದೆ. ದೇವರ ಉತ್ಸವದ ಕೊಡಿ ಏರಬೇಕಿದ್ರೆ ದೈವದ ಭಂಡಾರ ಬರಬೇಕು, ಕೊಡಿ ಏರಬೇಕು, ದೇವರ ಭೇಟಿ, ಇದೆಲ್ಲವೂ ತುಳುನಾಡಿನ ನಿಯಮ. ಆಗಿರುವಾಗ ಈ ದೈವ ಯಾವತ್ತೂ ದೇವರು ಮಾತನಾಡೋದಿಲ್ಲ, ದೈವ ಮಾತಾಡ್ತದೆ. ನಮ್ಮ ಮಾತಾಡುವ ದೈವ ಎಲ್ಲವನ್ನೂ ಕೇಳ್ತದೆ. ಆಗಿರುವಾಗ ಅಧಿಕಾರದ ಪಟ್ಟ ಇರುವಂಥದ್ದು ಎಲ್ಲವೂ ದೈವಗಳ ಹತ್ರ. ಮೊನ್ನೆ ಬಿದ್ದದ್ದು ಯಾಕೆ ಬಿದ್ದಿದೆ ಎಂಬುದನ್ನು ದೈವ ಸ್ಪಷ್ಟಪಡಿಸಿದ್ದು. ಇದು ನಿನ್ನೆ ಆದ ಘಟನೆಗಳ ರಥ ಬಿದ್ದ ದೃಶ್ಯ ಮೊನ್ನೆ ಕಂಡರೂ ಅನ್ಯಾಯಗಳು, ಅನಾಚಾರಗಳು, ಇವರ ಮೇಲೆ ಇಗೋಗಳು, ಅಲ್ಲಿರುವಂಥ ಅವ್ಯವಸ್ಥೆಗಳು ಎಲ್ಲವೂ ಎಷ್ಟೋ ಸಮಯಗಳಿಂದಿದೆ. ಅದಕ್ಕೆ ದೈವಗಳು ಬೇರೆ ಬೇರೆ ಎಚ್ಚರಿಕೆಗಳನ್ನು ಕೊಡ್ಕೊಂಡು ಬರ್ತದೆ. ಒಂದು ಜಾಗದಲ್ಲಿ ಇಂಥ ಘಟನೆಗಳು ಸಂಭವಿಸಿದೆ ಅಂತ ಹೇಳಿದರೆ ಅಲ್ಲಿಯ ಆಡಳಿತ, ಅಲ್ಲಿಯ ತಂತ್ರಭಾಗ, ಅಲ್ಲಿಯ ಚಾಕಿರಿ ವರ್ಗ, ಅಲ್ಲಿಯ ಪರಿಸರ ಸರಿ ಇಲ್ಲ ಅಂತ ಲೆಕ್ಕ. ತಪ್ಪಿ ನಡೆದಿದ್ದಾರೆ, ದೈವದ ಕೋಪಕ್ಕೆ ತುತ್ತಾಗಿದ್ದಾರೆ ಅಂತ ಲೆಕ್ಕ. ಅನೇಕ ನಿದರ್ಶನಗಳು ಬರ್ತದೆ ತುಳುನಾಡಿನಲ್ಲಿ. ನಿಮಗೆ ದೈವದ ನೇಮ ಆಗುವಾಗ ಎದುರಲ್ಲಿರುವಂಥ ಬಲಿಮುಖರಿಗೆ ಬೀಳಬಾರ್ದು, ಬಿದ್ದರೆ ಅನಾಹುತ ಗಂಡಾಂತರಗಳಾಗ್ತದೆ. ಕೊಡಿಮರ ಬೀಳಬಾರ್ದು, ರಥ ಮುರಿಬಾರ್ದು, ದನದ ಎತ್ತುಗಳಿಗೆ ಕಟ್ಟಿದ ನೊಗ ಸಮೇತ ಮುರಿಬಾರ್ದು ಅಂತ ನಿಯಮ ಇದೆ. ಆಗಿರುವಾಗ ಅಷ್ಟು ದೊಡ್ಡ ಒಂದು ರಥ, ಬ್ರಹ್ಮರಥ ತುಂಡಾಗುವಾಗ ಅಲ್ಲಿದ್ದಂಥ ಅವರೊಳಗಿರುವಂಥ ಎಷ್ಟು ಅನ್ಯಾಯ ನಡೆದಿರಬಹುದು. ಮತ್ತು ದೇವರ ಕಾಲದಲ್ಲಿ ಎಲ್ಲ ಒಂದು ಜಾತಿ ಧರ್ಮ ಎಲ್ಲವನ್ನು ಒಳಗೊಳ್ಳುವಿಕೆಯೇ ದೈವಾರಾಧನೆ. ಮತ್ತು ದೈವದ ಒಂದು ಈ ಗೊನೆ ಮುಹೂರ್ತ, ಕೊಪ್ಪರಿಗೆ ಮುಹೂರ್ತ, ಕೈಲ ಮುಹೂರ್ತ ಅಂತ ಒಂದು 7 ದಿನಗಳೊಂದು ಆಗಿನ ಗಡು ಇದೆಯಾ, ಆ ಗಡುವಿನೊಳಗಡೆ ಯಾವುದೇ ಸಂಘರ್ಷಗಳು ನಡಿಬಾರ್ದು, ಮಾತಿನ ಚಕಮಕಿ ನಡಬಾರ್ದು, ರಕ್ತಪಾತಗಳು ನಡಬಾರ್ದು, ಹೊಡೆದಾಟಗಳು ನಡಿಬಾರ್ದು. ಇಂಥ ನಿಯಮಗಳಿದೆ. ಏನಾದರೂ ಇದ್ದರೆ ಸಂಬಂಧಪಟ್ಟ ಮನೆಯವನ ಹತ್ರ ತಿಳಿಸಿ, ದೈವಗಳ ಹತ್ರ ತಿಳಿಸಬೇಕೇ ವಿನ ಮಾನವ ತೀರ್ಮಾನ ತೆಗೊಳ್ಳಿಕ್ಕಿಲ್ಲ. ಆದರೆ ಇವತ್ತು ತುಳುನಾಡಿನಾದ್ಯಂತ ಅನೇಕ ಕಡೆಗಳಲ್ಲಿ ಆ ಒಂದು ಆಗಿನದ ಸಮಯದಲ್ಲೇ ಸಂಘರ್ಷಗಳು ನಡೆಯುವಂಥದ್ದು. ಸಂತೆಯ ವಿಚಾರದಲ್ಲಿ, ಸಂಘಟನೆ ವಿಚಾರದಲ್ಲಿ, ಮತ್ತು ಇದು ಗುತ್ತಿನ ವಿಚಾರದಲ್ಲಿ, ತಂತ್ರ ಭಾಗದಲ್ಲಿ ನನಗೆ ಮರೆಯೋದಿಲ್ಲ, ಇದು ಈ ರೀತಿಯಾಗೆಲ್ಲ ನಡೆಯುವಂಥದ್ದು. ಇದರಿಂದಾಗಿ ದೈವಕೋಪ ಸಂಭವಿಸಿದೆ. ಇಲ್ಲಿ ಒಂದು ಕಡೆ ಮಾತ್ರ ಆದದ್ದು ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯ ಅನೇಕ ಕಡೆ ಕೊಡಿಮರ ಬಿದ್ದಿದೆ, ಬಲಿಮುಖ ಬಿದ್ದಿದೆ, ಅನೇಕ ರೀತಿಯಲ್ಲಿ ಅವಘಡಗಳು ಸಂಭವಿಸುತ್ತದೆ.